ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಬಿಜೆಪಿ ಜೆಡಿಎಸ್ಗೆ ಮುಖಭಂಗ ಆಗಿದೆ. ಆರೋಪ ಮಾಡಿದಂತ ವಿಪಕ್ಷಗಳ ವಿರುದ್ಧ ಸಮರ ಸಾರುವುದಕ್ಕೆ ಈಗ ಕಾಂಗ್ರೆಸ್ನವರಿಗೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದವರಿಗೆ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಮುಡಾ ಪ್ರಕರಣವನ್ನೇ ಮುಂದಿಟ್ಕೊಂಡು ವಿಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಈಗ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಇದೇ ಅಸ್ತ್ರವನ್ನ ಬಳಸಿಕೊಂಡು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯವರು ಸಮರ ಸಾರ್ತಾ ಇದ್ರು. ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆ ಮಾಡಿ ಗಮನ ಸೆಳೆಯೋದಕ್ಕೆ ಟ್ರೈ ಮಾಡಿದ್ರು. ಅದ್ಯಾವುದು ಕೂಡ ಈಗ ವರ್ಕೌಟ್ ಆಗಿಲ್ಲ. ಸಿದ್ದರಾಮಯ್ಯನವರಿಗೆ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಕೇಸ್ ವಿಚಾರವಾಗಿ ಪಾದಯಾತ್ರೆ ಮಾಡಿತ್ತು ವಿಪಕ್ಷ, ಲೇವಡಿ ಮಾಡಿದ್ರು. ಅದ್ಯಾವುದು ಕೂಡ ಈಗ ಸಕ್ಸಸ್ ಆಗಿಲ್ಲ. ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿಯೇ ಕಪ್ಪು ಚುಕ್ಕಿ ಆಗಿದ್ದಂತ ಪ್ರಕರಣದಿಂದ ಈಗ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ವಿಪಕ್ಷಗಳ ಆರೋಪ ಮತ್ತು ತನಿಖೆಯಿಂದ ಸಂಕಷ್ಟಕ್ಕೆ ಒಳಗಾಗ್ಬಿಟ್ಟಿದ್ರು ಸಿದ್ದರಾಮಯ್ಯ. ಸದ್ಯ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸಾಕ್ಷ್ಯಾಧಾರಗಳ ಕೊರತೆಯನ್ನ ಉಲ್ಲೇಖಿಸಿ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಯಾಕೆಂದ್ರೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಇಷ್ಟೆಲ್ಲ ತನಿಖೆ ಆಗಬೇಕು, ಸಿಬಿಐ ಕೇಸ್ ವರ್ಗಾವಣೆ ಆಗಬೇಕು ಅಂತ ಎಲ್ಲ ಅರ್ಜಿ ಹಾಕೊಂಡಿದ್ರು. ಬಟ್ ಅದ್ಯಾವುದು ಈಗ ಸಕ್ಸಸ್ ಆಗಿಲ್ಲ. ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಹೊರಡಿಸಿತ್ತು, ಈ ಕೇಸ್ ಸಿಬಿಐಗೆ ವರ್ಗಾವಣೆ ಆಗೋದು ಬೇಡ, ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ದಾರಿಯಲ್ಲಿನೇ ತನಿಖೆ ಮಾಡ್ತಿದ್ದಾರೆ, ಅದು ಕೂಡ ಒಂದು ಸ್ವತಂತ್ರ ಸಂಸ್ಥೆ, ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳೇ ತನಿಖೆಯನ್ನು ಮುಂದುವರಿಸಲಿ ಅಂತ. ಜೊತೆಗೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದೇ ನಿಜ ಅನ್ನೋದಾದ್ರೆ ಅದನ್ನ ಪ್ರೂವ್ ಮಾಡಿ ಅಂತ ಕೂಡ ಆದೇಶ ಕೊಡಲಾಗಿತ್ತು. ಅದರಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿ ವರದಿ ಸಿದ್ಧತೆ ಮಾಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜು 4 ಜನರಿಗೂ ಕೂಡ ಈ ಕೇಸ್ನಲ್ಲಿ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಇಲ್ಲಿವರೆಗೂ ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಇದ್ದಂತ ಮಹಾ ದೊಡ್ಡ ಅಸ್ತ್ರ ಅಂದ್ರೆ ಇದುವೇ. ಮುಡಾ ಪ್ರಕರಣ ಕೊರಳಿಗೆ ಸುತ್ಕೊಂಡಂಗಾಗ್ಬಿಟ್ಟಿತ್ತು. ವಿಪಕ್ಷ ಪದೇ ಪದೇ ಇದೇ ವಿಚಾರವನ್ನ ಮಾತನಾಡ್ತಾ ಇದ್ರು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋರ ವಿರುದ್ಧನೇ ಇಂಥ ದೊಡ್ಡ ಗಂಭೀರ ಆರೋಪ ಇದೆ, ಹೆಂಗ್ ಸರ್ಕಾರ ನಡೆಸ್ತೀರಾ ನೀವು, ಮೊದಲು ಕುರ್ಚಿ ಬಿಟ್ಟು ಕೆಳಗಿಳಿರಿ ಅಂತ ಲೇವಡಿ ಮಾಡ್ತಾ ಇದ್ರು. ಬಟ್ ಅದೆಲ್ಲದಕ್ಕೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರೇನು ದೂರು ಕೊಟ್ಟಿದ್ರಲ್ಲ, ಅವರಿಗೀಗ ನೋಟಿಸ್ ಜಾರಿ ಮಾಡಲಾಗಿದೆ. ಯಾವುದೇ ಪುರಾವೆಗಳನ್ನು ಕೂಡ ನೀವು ಒದಗಿಸುವಲ್ಲಿ ವಿಫಲರಾಗಿದ್ದೀರಿ, ಎಕ್ಸ್ಪ್ಲನೇಷನ್ ಕೊಡಿ, ಅಕಸ್ಮಾತ್ ನಿಮ್ಮ ಹತ್ರ ಪುರಾವೆಗಳಿದ್ರೆ ಆ ಪುರಾವೆಗಳನ್ನು ತೋರಿಸಿ ಅಂತ. ಕೆಲವರು ಬ್ಯಾಗ್ ಗಟ್ಟಲೆ ಹೊತ್ಕೊಂಡು ಬಂದಿದ್ರಪ್ಪ, ಪುರಾವೆಗಳಿದಾವೆ ಹಾಗೆ ಹೀಗೆ ಅಂತ. ಬಟ್ ಅದರಲ್ಲಿ ಯಾವುದ್ರಲ್ಲೂ ಸಿದ್ದರಾಮಯ್ಯನವರು ಪ್ರಭಾವ ಬೀರಿ ಸೈಟ್ ತೆಗೆದುಕೊಂಡಿದ್ದಾರೆ ಅಥವಾ ಅವ್ರ ಪತ್ನಿ ಕೊಡಿಸಿದ್ದಾರೆ ಅನ್ನುವಂಥ ಯಾವ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ಸುತ್ತೆ. ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಹೀಗಾಗಿನೇ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅಂದರೆ 2004ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, 1997ರಲ್ಲಿ ವಿಪಕ್ಷ ನಾಯಕರಾಗಿದ್ರು, 1997ರಿಂದ ಈ ಪ್ರಕರಣ ಇರುವಂಥದ್ದು. ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 1997-98ರಲ್ಲಿ ಈ ಮುಡಾ ಸೈಟ್ಗಳ ಹಂಚಿಕೆ ಆಗಿತ್ತು 50-50 ಅನುಪಾತದಲ್ಲಿ. ಆಗನೇ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿದೆ ಅನ್ನುವಂಥ ಆರೋಪ ಬಂದಿತ್ತು. ಬದಲಿಗೆ ಈ ಸೈಟ್ಗಳೇನಿದ್ದಾವೆ ಸಿದ್ದರಾಮಯ್ಯನವರ ಪತ್ನಿ ಹಂಚಿಕೆ ಆಗುವಾಗ ಕೆಸರೆ ಗ್ರಾಮದಲ್ಲಿ ನೀವು ಜಮೀನನ್ನು ವಶಕ್ಕೆ ಪಡ್ಕೊಂಡು ವಿಜಯನಗರದಲ್ಲಿ ಕೊಟ್ಟಿದ್ಯಾಕೆ, ಅದಕ್ಕೆ ಸಿದ್ದರಾಮಯ್ಯನವರೇ ಪ್ರಭಾವ ಬೀರಿದ್ರು ಅನ್ನುವಂಥ ಆರೋಪ ಸಿದ್ದರಾಮಯ್ಯನವರ ವಿರುದ್ಧ ಇತ್ತು. ಬಟ್ ಆ ಎಲ್ಲ ಆರೋಪಗಳಿಗೂ ಕೂಡ ಪುರಾವೆಗಳು ಬೇಕಲ್ಲ, ಸಾಕ್ಷಿಗಳು ಬೇಕಲ್ಲ, ಡಾಕ್ಯುಮೆಂಟ್ಸ್ ಸಿಗಬೇಕು. ಸಿದ್ದರಾಮಯ್ಯನವ್ರು ಎಲ್ಲಿ ಸಿಗ್ನೇಚರ್ ಹಾಕಿದ್ರು, ಇಂಥಲ್ಲೇ ನನ್ನ ಪತ್ನಿಗೆ ಸೈಟ್ ಕೊಡಿ ಅಂತ, ಅದೆಲ್ಲವೂ ಬೇಕಲ್ವಾ. ಅದ್ಯಾವುದು ಕೂಡ ಪುರಾವೆಗಳು ಸಿಕ್ಕಿಲ್ಲ ಅಂತ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ತನಿಖೆ ನಡೆಸಿದ್ದಾರೆ. ಅವರ ಒಂದಷ್ಟು ತನಿಖೆಯ ಹಾದಿ ಏನಿದೆ, ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯ ರಿಪೋರ್ಟ್ಗೆ ಆಪೋಸಿಟ್ ಆಗಿದೆ, ತದ್ವಿರುದ್ಧವಾಗಿದೆ. ನೋಡೋಣ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸುವಂಥ ಈ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳಿರುತ್ತೆ. ಸಿದ್ದರಾಮಯ್ಯನವರ ತನಿಖೆ ಆಗಿದೆ, ಅವರ ಪತ್ನಿ ತನಿಖೆ ಆಗಿದೆ, ಜೊತೆಗೆ ದೇವರಾಜು, ಮಲ್ಲಿಕಾರ್ಜುನ್ ಸ್ವಾಮಿ ತನಿಖೆ ಆಗಿದೆ. ಏನು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮುಡಾ ಕೇಸ್ನ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೋರ್ಟ್ಗೆ ವರದಿ ಸಲ್ಲಿಸ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಏನಿದೆ ಹಾಗಾದ್ರೆ ರಿಪೋರ್ಟ್ನಲ್ಲಿ? 10,000 ಪುಟಗಳ ವರದಿ ಸಲ್ಲಿಸಲಿರುವಂತ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ SP ಉದೇಶ್ ಅವರಿಂದ ಈ ವರದಿ ಸಲ್ಲಿಕೆ ಆಗುತ್ತೆ. ಅವರ ನೇತೃತ್ವದಲ್ಲಿನೇ ತನಿಖೆ ಆಗಿದ್ದು ವರದಿ ಕೂಡ ಅವರ ಸಮ್ಮುಖದಲ್ಲೇ ಸಲ್ಲಿಕೆ ಆಗುತ್ತೆ. ವರದಿಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ಅಧಿಕಾರಿಗಳ ಲೋಪ ಅಂತ ಲೋಕಾಯುಕ್ತ ವರದಿ ಹೇಳಿದೆ. ಸಿಎಂ ಯಾವುದೇ ಪ್ರಭಾವ ಬೀರಿಲ್ಲ ಅಂತ ವರದಿಯಾಗಿದೆ.
ಅಂದ್ರೆ ಈಗ ಅವ್ರ ಸಿಎಂ, ಆಗ 1997-98ರಲ್ಲಿ ವಿಪಕ್ಷ ನಾಯಕ. ಕೆಲವೇ ಕ್ಷಣಗಳಲ್ಲಿ ಈ ಕೇಸ್ನ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೋರ್ಟ್ಗೆ ಸಬ್ಮಿಟ್ ಆಗುವಂತ ಈ ವರದಿ 10,000 ಪುಟಗಳದ್ದು. ಆ ಪುಟಗಳಲ್ಲಿ ಮೊದಲನೇದಾಗಿ ಗೊತ್ತಿರುವಂತ ಅಂಶ ಏನಪ್ಪಾ ಅಂದ್ರೆ ಈ 4 ಆರೋಪಿಗಳಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. A1, A2, A3, A4. ಸಿದ್ದರಾಮಯ್ಯ ಇರ್ಬೋದು, ಅವರ ಪತ್ನಿ ಪಾರ್ವತಿ ಇರ್ಬೋದು, ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜು. ಮಲ್ಲಿಕಾರ್ಜುನ್ ಸ್ವಾಮಿ ಅಂತ ಅಂದ್ರೆ ಸೈಟ್ ತೆಗೆದುಕೊಂಡವರು, ದೇವರಾಜು ಅಂತ ಅಂದ್ರೆ ಸೈಟ್ ಕೊಟ್ಟವರು. ಇದರಲ್ಲಿ ಸಿಲ್ಕ್ ಹಾಕೊಂಡಿದ್ದು ಸೈಟನ್ನ ಅರಿಶಿನ ಕುಂಕುಮ ಭಾಗವಾಗಿ ಏನು ಪಡ್ಕೊಂಡಿದ್ರಲ್ಲ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು. ಮತ್ತೆ ಸೈಟನ್ನು ಬೇರೆ ಜಾಗದಲ್ಲಿ ವಿಜಯನಗರದಲ್ಲಿ ಕೊಡಿಸಿರೋದು ಸಿದ್ದರಾಮಯ್ಯನವರು ಅನ್ನುವಂಥ ಆರೋಪ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರೇ ಇದರಲ್ಲಿ A1 ಆರೋಪಿ ಆಗಿದ್ರು. ಬಟ್ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂಥ ಆ ವರದಿಯಲ್ಲಿ 4 ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಕೊಡಲಾಗಿದೆ. ಅವರು ಈಗ ಅದಕ್ಕೆ ಉತ್ತರ ಕೊಡಬೇಕಿದೆ, ತನಿಖೆ ಫೇಸ್ ಮಾಡಬೇಕಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿತ್ತು. ತಮ್ಮ ರಾಜಕೀಯದ ಕೊನೆ ದಿನಗಳಲ್ಲಿ ಇಂಥ ಕಪ್ಪು ಚುಕ್ಕಿಯನ್ನು ಇಟ್ಕೊಂಡು ನಾನು ಹೊರಗೆ ಹೋಗಬೇಕಾ ರಾಜಕೀಯ ಜೀವನದಿಂದ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಂಥ ಆರೋಪ ನನ್ನ ಮೇಲೆ ಬಂದ್ಬಿಡ್ತಲ್ಲ ಅಂತ, ಪ್ರಭಾವ ಬೀರಿದ್ದೀನಿ, ಸೈಟ್ ಪಡ್ಕೊಂಡಿದ್ದೀನಿ ಅನ್ನುವಂಥ ಆರೋಪ ಬಂತಲ್ಲ ಅಂತ. ಬಟ್ ಈ ಕೊನೆಗೂ ಕೂಡ ಕ್ಲೀನ್ ಚಿಟ್ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ED ಅಧಿಕಾರಿಗಳು ಇನ್ನೂ ಕೂಡ ದಾಖಲೆಗಳನ್ನ ಜಾಲಾಡ್ತಾನೆ ಇದ್ದಾರೆ. ಅವರ ತನಿಖೆ ಹಾಗೇ ಮುಂದುವರಿತಾ ಇದೆ. ಇವತ್ತು SP ಉದೇಶ್ ಅವರ ನೇತೃತ್ವದಲ್ಲಿ 10,000 ಪುಟಗಳ ಈ ಒಂದು ವರದಿ ಏನಿದೆ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಕೋರ್ಟ್ನಲ್ಲಿ ಈ ವರದಿಯನ್ನು ಓದಿದ ಬಳಿಕ ಏನು ಹೇಳ್ತಾರೆ, ವಾದ ಪ್ರತಿವಾದಗಳು ಏನಿರುತ್ತೆ ಅದನ್ನು ಕೂಡ ನೋಡಬೇಕಿದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡ್ತೀನಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಬಟ್ ತೆಗೆದುಕೊಂಡಂಥ 14 ಸೈಟ್ಗಳು ಕೂಡ ಈಗ ಸಿದ್ದರಾಮಯ್ಯನವರ ಬಳಿನೂ ಇಲ್ಲ, ಅವರ ಪತ್ನಿ ಬಳಿನೂ ಇಲ್ಲ, ಮುಡಾಗ್ ವಾಪಸ್ ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಏನು ತನಿಖೆ ಮಾಡಿದ್ದಾರಲ್ಲ ಅದು ಎಲ್ಲರೂ ಸ್ಟೇಟ್ಮೆಂಟ್ ಇರುತ್ತೆ, ಜೊತೆಗೆ ಸ್ಥಳ ಮಹಜೂರು ಮಾಡಿರೋದಿರ್ಬೋದು, ದಾಖಲೆಗಳಿರ್ಬೋದು, ಅಧಿಕಾರಿಗಳನ್ನ ತನಿಖೆ ಮಾಡಿರೋದು, ಅವ್ರ ಸ್ಟೇಟ್ಮೆಂಟ್ ಪಡ್ಕೊಂಡಿರೋದು, ಅವರ ಮನೆಗಳ ಮೇಲೆ ಕಚೇರಿ ಮೇಲೆ ದಾಳಿ ನಡೆಸಿರೋದು, ಇದೆಲ್ಲದರ ಸ್ವವಿವರದ ಅವರ ಸಂಪೂರ್ಣ ವಿವರ ಇರ್ಬೋದು, ಕಚೇರಿ ವಿವರ, ಅವ್ರು ಕೆಲಸ ಮಾಡಿದ್ದಂಥದ್ದು, ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಅದೆಲ್ಲವೂ ಕೂಡ ಈ ವರದಿಯಲ್ಲಿರುತ್ತೆ. ಕೊನೆಯದಾಗಿ ಏನು ಹೇಳ್ತಾರೆ, ಆ ವರದಿಯಲ್ಲಿರುವಂಥ ಪ್ರಮುಖ ಅಂಶಗಳೇನು ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ನೋಡೋಣ ಈ 10,000 ಪುಟಗಳ ವರದಿಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಏನು ಅಂಶಗಳಿದ್ದಾವೆ ಅಥವಾ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಏನು ಅಂಶಗಳಿದ್ದಾವೆ ಅಂತ. ಯಾಕೆಂದರೆ ಅಧಿಕಾರಿಗಳ ಲೋಪ ಇಲ್ಲಿ ಕಂಡು ಬಂದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪ್ರಭಾವ ಇಲ್ಲಿ ಇಲ್ಲ ಅನ್ನುವಂಥ ಅಂಶಗಳು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ವರದಿ ಪೂರ್ತಿ ಏನು ಕೋರ್ಟ್ಗೆ ಸಬ್ಮಿಟ್ ಆದಮೇಲೆ ಅದರಲ್ಲಿ ಏನೇನಿದೆ ಅನ್ನುವಂಥ ಒಂದಷ್ಟು ಹೈಲೈಟ್ಸ್ ಕೂಡ ನಮಗೂ ಸಿಗ್ತಾ ಹೋಗುತ್ತೆ. ಅವಾಗ ನೋಡೋಣ ಏನಿದೆ ವರದಿಯಲ್ಲಿ ಅಂತ. ನೋಡಿ, ಇದು ಒಂದು ಕಡೆ ಮುಡಾದ ಹಗರಣ ಅಥವಾ ಪ್ರಕರಣ ಅಂತ ಇದ್ರೆ, ಮತ್ತೊಂದು ಕಡೆ ಇದು ರಾಜಕೀಯವಾಗೂ ಕೂಡ ಒಂದು ವೇದಿಕೆ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿಯ ಜಟಾಪಟಿಗೆ. ಅಂದರೆ ಆಡಳಿತಾರೂಢ ಪಕ್ಷದ ವಿರುದ್ಧ ಯಾವ ರೀತಿ ಅಸ್ತ್ರವನ್ನ ಬಳಸಬೇಕು ಅನ್ನೋದಕ್ಕೆ ಕಾಂಗ್ರೆಸ್ನವರೇ ಒಂದು ರೀತಿಯಾಗಿ, ಸಿದ್ದರಾಮಯ್ಯನವರೇ ಒಂದು ರೀತಿಯಾಗಿ ಅಸ್ತ್ರ ಕೊಟ್ಬಿಟ್ರು ಅನ್ನೋ ರೀತಿಯಾಗಿ ಲೆಕ್ಕಾಚಾರಗಳು, ಚರ್ಚೆಗಳಾಗ್ತಾ ಇದ್ವು. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧನೇ ಸೈಟ್ ವಿಚಾರವಾಗಿ ಆರೋಪಗಳಿವೆ. ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ರು. ಈಗಲೂ ಕೂಡ ಅದನ್ನೇ ಹೇಳ್ತಾ ಇರೋದು ವಿಪಕ್ಷ ನಾಯಕರು. ಅಶೋಕ್ ಅವರು ಅದನ್ನೇ ಹೇಳ್ತಾ ಇದ್ರು. ನಿರ್ಮಾ ಸರ್ಫೆಕ್ಸಲ್ ಪುಡಿ ಹಾಕಿ ತೊಳೆದು ಬಿಟ್ಟಿದ್ದಾರೆ ಇವರು ಪ್ರಕರಣವನ್ನು ಖುಲಾಸೆ ಮಾಡೋ ರೇಂಜ್ಗೆ. ಆ ರೀತಿಯ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂತ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಅಥವಾ ಲೋಕಾಯುಕ್ತ ಸಂಸ್ಥೆ ಮೇಲೆ ಬಿಜೆಪಿಗರಿಗೆ ಈಗಲೂ ಕೂಡ ನಂಬಿಕೆ ಇಲ್ಲ. ಅವರು ಸಲ್ಲಿಸುವಂಥ ವರದಿಯನ್ನು ನಾವು ನಂಬಲ್ಲ, ಸಿದ್ದರಾಮಯ್ಯನವರ ಪರವಾಗಿನೇ ಅವ್ರು ಇರ್ತಾರೆ ಅನ್ನೋದು ವಿಪಕ್ಷ ನಾಯಕರ ಒಂದಷ್ಟು ಆರೋಪಗಳು. ಅದರ ಬೆನ್ನಲ್ಲೇ ಈಗ ನಿನ್ನೆ ಪೊನ್ನಣ್ಣ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಈ ರೀತಿ ಆರೋಪ ಮಾಡೋದು ಸರಿಯಲ್ಲ, ಕೋರ್ಟೇ ಹೇಳಿದೆ ನಿಮ್ಮ ತನಿಖೆ ಸರಿಯಾಗಿದೆ, ನೀವೇ ತನಿಖೆ ಮಾಡಿ ಅಂತ, CBIಗೆ ವಹಿಸಿಲ್ಲ. ಅಂದಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಕೊಡ್ತಾರೋ ಅದನ್ನ ಒಪ್ಕೊಳ್ಳೇಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರು.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಪುನೀತ್, ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಬಂದಂತ ಬಹು ದೊಡ್ಡ ಪ್ರಕರಣದ ಆರೋಪ ಅಂದ್ರೆ ಅದು ಮೂಡಾ ಕೇಸ್ನಲ್ಲಿ ಸಿಲ್ಕಾಕೊಂಡು ಬಿಟ್ಟಿದ್ರು. ಸದ್ಯಕ್ಕೀಗ 4 ಆರೋಪಿಗಳಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತೊಂದು ಕಡೆ ವಿಪಕ್ಷಗಳಿಗೆ ಏನಿದು ಬ್ರಹ್ಮಾಸ್ತ್ರವಾಗಿತ್ತು, ಆ ಅಸ್ತ್ರವನ್ನ ಈಗ ಅವ್ರ ವಿರುದ್ಧನೇ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ನವರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯನವರಂತೂ ಈಗ ಫುಲ್ ಬಿಗ್ ರಿಲೀಫ್ ಅಲ್ಲಿ ಇರ್ತಾರೆ ಅನ್ಸುತ್ತೆ. ಯಾವ ರೀತಿ ಇರುತ್ತೆ ಮುಂದಿನ ಬೆಳವಣಿಗೆಗಳು? ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಏನು ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸೇರಿದಂತಹ ಮೂಡಾದ 14 ನಿವೇಶನಗಳ ಹಂಚಿಕೆ ಪ್ರಕರಣವನ್ನು ತನಿಖೆ ಮಾಡಿದ್ರು. ಈ ಒಂದು ತನಿಖೆಯಲ್ಲಿ ಈಗ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲದ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ಏನು ವರದಿಯನ್ನು ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಸಾಕ್ಷ್ಯಾಧಾರಗಳ ಒಂದು ಕೊರತೆ ಇದೆ ಅಂತ ಹೇಳಿ ಈಗ ಏನು ದೂರುದಾರರಿಗೆ ಒಂದು ನೋಟಿಸ್ ಅನ್ನು ಕೊಡೋದ್ರ ಜೊತೆಗೆ ಸಂಪೂರ್ಣವಾದಂತಹ ವರದಿಯನ್ನ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಪ್ರಭಾವವನ್ನು ಬಳಸಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅವರು 14 ನಿವೇಶನಗಳನ್ನ ಪಡ್ಕೊಂಡಿದ್ರು ಅಂತ ಏನು ಆರೋಪ ಇತ್ತು, ಈ ಒಂದು ಆರೋಪಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲದೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅನ್ನೋದನ್ನು ಸಾಬೀತಾಗಿರ್ತಕ್ಕಂಥದ್ದು. ಆದ್ರೆ ದೂರುದಾರರು ಇಲ್ಲಿ ಹೇಳ್ತಕ್ಕಂಥದ್ದು ಏನೋ ನಾವು ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಕೊಟ್ಟಿದ್ದೇನೆ, ಆದ್ರೂ ಕೂಡ ಇವರು ತನಿಖೆಯನ್ನು ಸರಿ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ದೂರುದಾರ ಮೊದಲಿನಿಂದಲೂ ಕೂಡ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಹೇಳಿದ್ರೆ ಇವರು ಕೂಡ ಮುಖ್ಯಮಂತ್ರಿಗಳ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು. ಹೀಗಾಗಿ ಇದನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಇವರು ಒಂದು ಕೋರ್ಟ್ಗೆ ಮನವಿಯನ್ನ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಅಲ್ಲಿಯೂ ಕೂಡ ಆ ಒಂದು ಏನು ಸಿಬಿಐಗೆ ವಹಿಸಬೇಕು ಅನ್ನೋ ಒಂದು ಮನವಿ ಅರ್ಜಿ ಏನಿತ್ತು, ಆ ಒಂದು ಅರ್ಜಿಯನ್ನು ವಜಾಗೊಳಿಸುವಂತ ಒಂದು ಕೆಲಸ ಕೂಡ ಆಗಿತ್ತು. ಇದರಿಂದಾಗಿ ಈಗ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಸ್ವತಃ ನಾನೇ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಏನು ವಾದವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗ್ತೇನೆ. ಇಲ್ಲಿ ತಪ್ಪು ನಡೆದಿರ್ತಕ್ಕಂಥದ್ದು ಇದ್ದೇ ಇದೆ, ಹೀಗಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೇನೆ ಅಂತ ಹೇಳಿ ಅವರು ಶಪಥವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಏನು ಮೂಲ ಜಮೀನಿನ ಮಾಲೀಕರು ಏನಿದ್ರು ಅವರಿಂದ ಹಿಡಿದು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ರು, ಜೊತೆಗೆ ಅವರ ಪತ್ನಿ ಪಾರ್ವತಿಯವರು ಏಟು ಇದ್ದಂಥದ್ದಿರಬಹುದು, ಜೊತೆಗೆ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ರು ಜಮೀನನ್ನ ಕೊಂಡ್ಕೊಂಡಿದ್ದಂಥವ್ರು ಅವರು ಏತರು ಇದ್ದಂಥದ್ದು. ಇನ್ನ ಮೂಲ ಜಮೀನಿನ ಮಾಲೀಕ ದೇವರಾಜ ಏನಿದ್ರು ಇವರು ಏರ್ಪೋರ್ ಇದ್ದಂಥದ್ದು. ಹೀಗಾಗಿ ಈ 4 ಮೇಲೂ ಕೂಡ ತನಿಖೆಯನ್ನ ಮಾಡಿದಂತಹ ಅಧಿಕಾರಿಗಳು ಸಂಪೂರ್ಣವಾದಂತಹ ವರದಿಯನ್ನ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಆಯಾ ಜಾಗಗಳಂದ್ರೆ ಕೆಸರೆಯ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನನ್ನ ಸರ್ವೆ ಮಾಡಿದಂತದ್ದಿರಬಹುದು, ಅಲ್ಲಿ ಪರಿಶೀಲನೆ ಮಾಡಿದಂತದ್ದಿರಬಹುದು, ಜೊತೆಗೆ ಕೊಟ್ಟಿರ್ತಕ್ಕಂಥ 14 ನಿವೇಶನಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಂಡಂತದ್ದು. ಜೊತೆಗೆ ಮೂಡಾದಲ್ಲಿ ನಡೆದಂತಹ ನಡಾವಳಿಗಳ ಸಭೆ ಏನಿತ್ತು, ಆ ಒಂದು ಸಭೆಗಳಲ್ಲಿ ಮೂಡಾದ ಸದಸ್ಯರುಗಳು ನೀಡಿದಂತಹ ಏನು ಹಲವು ಹೇಳಿಕೆಗಳೇನಿದ್ವು, ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಆಡಿಯೋಗಳಿರ್ಬಹುದು, ಜೊತೆಗೆ ದಾಖಲೆಗಳಿರ್ಬಹುದು, ಇದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತನಿಖೆ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಲೋಕಾಯುಕ್ತ SP ಉದೇಶ್ ಅವರ ಒಂದು ನೇತೃತ್ವದ ತಂಡ ಏನಿದೆ, ಈಗ ಸಂಪೂರ್ಣವಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಇಲ್ಲ ಅಂತ ಹೇಳಿ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಆ ಮೂಲಕ ಮುಖ್ಯಮಂತ್ರಿಗಳಿಗೆ ಇದು ಕ್ಲೀನ್ ಚೀಟ್ ಆಗಿ ಇದೆ ಅಂತಾನು ಕೂಡ ಹೇಳ್ಬೋದು. ಮುಖ್ಯಮಂತ್ರಿ ಸೇರಿ ಅವರ 4 ಜನ ಆರೋಪಿಗಳು ಅಂತ ಏನು ಹೇಳಲಾಗ್ತಾ ಇತ್ತು, ಅವರೆಲ್ಲರೂ ಕೂಡ ಈ ಒಂದು ಕೇಸಿನಿಂದ ಮುಕ್ತರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಆದ್ರೆ ಈಗ ದೂರುದಾರ ನಾನು ನನ್ನ ಕಾನೂನಿನ ಹೋರಾಟವನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಪ್ರಭಾವಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಈಗ ಅವರು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈಗ ಕ್ಲೀನ್ ಚಿಟ್ ಏನು ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಗಬಹುದು. ಆದ್ರೆ ದೂರುದಾರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು ಈಗ ಸೌಖ್ಯ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ. ನೋಡಿ, ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. 10,000 ಪುಟಗಳ ವರದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಲ್ಲಿಕೆಯಾಗುತ್ತೆ. ಹಾಗಾದ್ರೆ ಒಂದಷ್ಟು ಅಂಶಗಳು ಗೊತ್ತಾಗಿದೆ ಏನಿರ್ಬೋದು ವರದಿಯಲ್ಲಿ ಅನ್ನೋದರ ಬಗ್ಗೆ. ಆ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ, ದೇವರಾಜುಗೆ ಸಂಬಂಧಿಸಿದಂತೆ ಡಿನೋಟಿಫೈ ಪ್ರಕ್ರಿಯೆಯಲ್ಲಿ ಕೆಲ ತಪ್ಪುಗಳಾಗಿವೆ ಅನ್ನುವಂಥ ಅಂಶ ಉಲ್ಲೇಖವಾಗಿದೆ. ಇನ್ನು ದೇವರಾಜು ಜೀವನಕ್ಕೆ ಒಂದೇ ಜಮೀನು ಇರೋದು ಅಂತ ಹೇಳ್ಕೊಂಡಿದ್ರು. ಅಂದರೆ ದೇವರಾಜು ಜಮೀನನ್ನು ಮಾರಾಟ ಮಾಡಿರೋರು. ಹೀಗಾಗಿ ಡಿನೋಟಿಫೈ ಮಾಡಬೇಕು ಅಂತ ದೇವರಾಜು ಕೇಳ್ಕೊಂಡಿದ್ರಂತೆ. ಹೀಗಾಗಿ ಪ್ರಕರಣದಲ್ಲಿ ಬೇರೆ ಯಾರದ್ದು ಪಾತ್ರ ಇಲ್ಲ ಅನ್ನುವಂಥ ಅಂಶ ಈ ವರದಿಯಲ್ಲಿದೆ.
5 ಅಧ್ಯಾಯಗಳಲ್ಲಿ ಅಡಗಿದೆ ಮುಡಾ ಹಗರಣದ ಸಂಪೂರ್ಣ ವರದಿ. ಏನೇನಾಗಿತ್ತು, ಯಾರ್ಯಾರಿದ್ರು ಶಾಮೀಲಾಗಿದ್ರು ಅದೆಲ್ಲದ್ರ ಬಗ್ಗೆ ಇರುತ್ತೆ. ಈಗಾಗಲೇ ತನಿಖೆ ಕೂಡ ಆಗಿದೆ, ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. ಇನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ 4 ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ಅಂಶ ಉಲ್ಲೇಖ ಆಗಿದೆ. ಇನ್ನು ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಮುಡಾ ಮೇಲೆ ಪ್ರಭಾವ ಬೀರಿಲ್ಲ, ಇಂತಲ್ಲೇ ಸೈಟ್ ಬೇಕು ಅಂತ ಅವ್ರು ಕೇಳಿಲ್ಲ, ಅಧಿಕಾರಿಗಳ ಲೋಪ ಇದೆ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಈ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರೇ ಪ್ರಭಾವ ಬೀರಿ ದೇವನೂರು ಬದಲಾಗಿ ಈ ವಿಜಯನಗರದಲ್ಲಿ ದುಬಾರಿ ಸೈಟ್ಗಳನ್ನು ಪಡ್ಕೊಂಡಿದ್ರು, ಅವರ ಪತ್ತಿಗೆ ಕೊಡಿಸಿದ್ರು ಅನ್ನುವಂಥ ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ವರದಿಯಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇಲ್ಲ, ಬದಲಿಗೆ ಅಧಿಕಾರಿಗಳ ಲೋಪ ಇದೆ ಅನ್ನುವಂಥ ಒಂದು ಅಂಶ ಕೂಡ ಇದೆ. ಮತ್ತೆ 4 ಜನರಿಗೂ ಕೂಡ ಈ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಡಲಾಗಿದೆ.